ಚಿತ್ರನಟಿ ತ್ರಿಷಾ ವಿರುದ್ಧ ಉದಯನಿಧಿ ಸ್ಟಾಲಿನ್ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ವಿವಾದವನ್ನು ಮೈ ಮೇಲೆ ಎಳ್ಕೊಂಡಿದ್ರು. ಜೊತೆಗೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ರು ಪೊಲೀಸರು. ಈಗ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಬನ್ನಿ, ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿವಾದವನ್ನು ಉದಯನಿಧಿ ಸ್ಟಾಲಿನ್ ಮೈ ಮೇಲೆ ಎಳ್ಕೊಂಡಿದ್ರು. ಮಾಜಿ DCM ಕೂಡ ಆಗಿದ್ದರು ಉದಯನಿಧಿ. ಈಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮದ್ರಾಸ್ ಹೈಕೋರ್ಟ್ನಿಂದ ಉದಯನಿಧಿ ಸ್ಟಾಲಿನ್ಗೆ ಈಗ ಜಾಮೀನು ಮಂಜೂರಾಗಿದೆ. ವಿಚಾರಣೆಯನ್ನು ನಡೆಸಿ ಮದ್ರಾಸ್ ಹೈಕೋರ್ಟ್ ಈಗ ಬಿಡುಗಡೆಗೆ ಸೂಚಿಸಿತ್ತು. ಹಾಗಾಗಿ ಅವರಿಗೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆಗೆ ಸೂಚನೆಯನ್ನು ಮದ್ರಾಸ್ ಹೈಕೋರ್ಟ್ ನೀಡಿತ್ತು. ಚಿತ್ರನಟಿ ತ್ರಿಷಾ ವಿರುದ್ಧವಾಗಿ ಒಂದಿಷ್ಟು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಯಾಕಂದರೆ ನೋಡಿ, ರಾಜಕಾರಣಿಗಳು ಅಥವಾ ಸಮಾಜದಲ್ಲಿ ಅವ್ರನ್ನ ಸಾಕಷ್ಟು ಜನ ಯಾರು ಫಾಲೋ ಮಾಡ್ತಾ ಇರ್ತಾರಲ್ಲ, ಅಂಥ ವ್ಯಕ್ತಿಗಳು ಭಾಳ ಹುಷಾರಾಗಿ ಮಾತಾಡಬೇಕಾಗ್ತದೆ. ನಾಲಿಗೆ ಇದೆ ಅಂದ್ಕೊಂಡು ಹೆಂಗೆ ಬೇಕು ಬಾಯಿಯನ್ನು ಹರಿಬಿಟ್ರೆ ಅದು ಬೇರೆಯ ಒಂದು ಪರಿಣಾಮಗಳು ಬೀಳ್ತವೆ. ಮತ್ತು ಪೊಲೀಸ್ನವರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿದರು. ಆ ನಿಟ್ಟಿನಲ್ಲಿ ಇವಾಗ ಮದ್ರಾಸ್ ಹೈಕೋರ್ಟ್ ಸೂಚನೆ ಮೇರೆಗೆ, ಅಂದರೆ ಸ್ಟೇಷನ್ ಬೇಲ್ ಮೇರೆಗೆ ಅವ್ರನ್ನ ಈಗ ಬಿಡುಗಡೆ ಮಾಡಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಸಹಜವಾಗಿ ಮಾತಿನ ಬರದಲ್ಲಿ ರಾಜಕಾರಣಿಗಳಿರ್ಬೋದು ಅಥವಾ ಯಾರೇ ಒಬ್ಬ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳು ಏನೇನೋ ಹೇಳಿಕೆ ಕೊಟ್ಟ ತಕ್ಷಣ ಅದು ಎಲ್ಲವೂ ಕೂಡ ಸರಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಉದಯನಿಧಿ ಸ್ಟಾಲಿನ್ ಅವರಿಗೂ ಒಂದಿಷ್ಟು ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡಿದ್ರು. ಅವ್ರನ್ನ ಅರೆಸ್ಟ್ ಕೂಡ ಮಾಡಿದರು. ಅದಾದ ಮೇಲೆ ಈಗ ಮದ್ರಾಸ್ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟ ಬೆನ್ನಲ್ಲೇ ಈಗ ಅವ್ರನ್ನ ಸ್ಟೇಷನ್ ಬೇಲ್ ಆಧಾರದಲ್ಲೇ ಅವ್ರನ್ನ ಈಗ ಬಿಡುಗಡೆಗೊಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಅವ್ರನ್ನ ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ. ಜನ ಒಬ್ಬ ನೆಚ್ಚಿನ ನಾಯಕನನ್ನು ಫಾಲೋ ಮಾಡ್ತಾ ಇರ್ತಾರೆ, ಫಾಲೋವರ್ಸ್ಗಳಿರ್ತಾರೆ. ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್, ಟೋಟಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಸಾಕಷ್ಟು ಜನ ಅವ್ರು ಮಾತಾಡಿರುವಂಥ ಮಾತುಗಳಿಗೆ ಲೈಕು ಕಮೆಂಟ್ಗಳನ್ನು ಕೂಡ ಕೊಡ್ತಾ ಇರ್ತಾರೆ. ಅದು ಅವ್ರನ್ನ ಫಾಲೋ ಮಾಡುವಂಥ ಜನಗಳ ಮೇಲೆ ಆ ಪ್ರಭಾವ ಬೀರಬಾರ್ದು. ಆ ನಿಟ್ಟಿನಲ್ಲಿ ಯಾರೇ ಇರ್ಬೋದು, ಅವರು ಉದಯನಿಧಿ ಸ್ಟಾಲಿನ್ ಒಬ್ಬರೇ ಅಂತಲ್ಲ, ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಪ್ರತಿಷ್ಠಿತ ವ್ಯಕ್ತಿಗಳಾಗಿರ್ಬೋದು, ತಾನು ಸ್ಟೇಜ್ ಮೇಲೆ ಇದ್ದೀನೋ, ನಾನು ಎಂಥ ಜಾಗದಲ್ಲಿ ನಿಂತಿದ್ದೀನಿ, ನಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇರುವಂತಹ ಮಾತು ನನ್ನ ನಾಲಿಗೆಗೂ ಮೆದುಳಿಗೂ ಕನೆಕ್ಟ್ ಆಗ್ತಾ ಇದೆಯಾ, ಎಲ್ಲವೂ ಕೂಡ ಅರ್ಥ ಮಾಡಿಕೊಂಡೇ ಮಾತಾಡಬೇಕಾಗ್ತದೆ. ಹೆಂಗೆ ಬೇಕು ಹಾಗೆ ಬಾಯಿ ಇದೆ, ನಾಲಿಗೆ ಇದೆ, ನನ್ನ ಹತ್ರ ನಾಲೆಡ್ಜ್ ಇದೆ ಅಂದ್ಕೊಂಡು ಆ ನಾಲೆಡ್ಜನ್ನು ಹೆಂಗೆಂಗೋ ಯೂಸ್ ಮಾಡಿಕೊಂಡ್ರೆ ಪರಿಸ್ಥಿತಿ ಬೇರೆಯೇ ಆಗುತ್ತೆ. ಆ ನಿಟ್ಟಿನಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗಾಗಿ ಅವ್ರನ್ನ ಬಂಧನ ಮಾಡಲಾಗಿತ್ತು. ಈಗ ಮದ್ರಾಸ್ ಹೈಕೋರ್ಟ್ ಸೂಚನೆ ಮೇರೆಗೆ ಸ್ಟೇಷನ್ ಬೇಲ್ ಸಮೇತವಾಗಿ ಈಗ ಅವ್ರನ್ನ ಬಂಧನ ಮುಕ್ತ ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ.